ನಮ್ಮ ಇಂದಿನ ಪಯಣ ಟಿಂಬರ್ ಟೇಲ್ಸ್ ರೆಸಾರ್ಟ್ ಕಡೆಗೆ. ಟಿಂಬರ್ ಟೇಲ್ಸ್ ರೆಸಾರ್ಟಿಂದ ಒಂದು ಇನ್ವಿಟೇಷನ್ ಬಂದಿದೆ ಹಿಡನ್ ಲೀಫ್ ಟೀಮ್ಗೆ ಒಂದು ಆರ್ಕಿಡೋರಿಯಂ ಸೆಟಪ್ ಮಾಡಬೇಕು ಅಂತ. ಅದ್ರ ಬಗ್ಗೆ ಡಿಸ್ಕಷನ್ ಮಾಡಲಿಕ್ಕೆ ಹೋಗ್ತಾ ಇದ್ದೀವಿ ಇವಾಗ. ನಮ್ಮೂರಿಂದ ಆಲ್ಮೋಸ್ಟ್ ಒಂದು 45-50 ಕಿಲೋಮೀಟರ್ ಇತ್ತು ರೆಸಾರ್ಟು. ಹಾಗೆ ನಮ್ಮ ಟೀಮ್ನಲ್ಲಿರೋ ಆರ್ಕಿಡ್ ಎಕ್ಸ್ಪರ್ಟ್ ಕೌಶಿಕ್ನ ಮಡಿಕೇರಿಯಲ್ಲಿ ಪಿಕಪ್ ಮಾಡಿಕೊಂಡು ರೆಸಾರ್ಟ್ ಕಡೆ ಹೊರಟ್ವಿ. ಈ ರೆಸಾರ್ಟ್ ಸುತ್ತಮುತ್ತ ವಾತಾವರಣ ಅಂತೂ ತುಂಬ ಪೀಸ್ಫುಲ್ ಆಗಿತ್ತು. ರೀಚ್ ಆಗಿ ಕಾರಲ್ಲೇ ಪಾರ್ಕಿಂಗ್ ಮಾಡಿಬಿಟ್ಟು ಒಳಗಡೆ ಎಂಟ್ರಿ ಕೊಟ್ವಿ. ಈ ಎಂಟ್ರಿ ಅಂತೂ ಫುಲ್ ಹೈ ಸೆಕ್ಯೂರಿಟಿ ಗುರು. ಇನ್ವಿಟೇಷನ್ ಇಲ್ಲ ಅಂತ ಅಂದರೆ ಒಳಗೆ ಬಿಡಲ್ಲ, ನೋ ವೇ, ಚಾನ್ಸೇ ಇಲ್ಲ. ಹಾಗೆ ಎಲ್ಲ ವೆರಿಫೈ ಮಾಡಿಬಿಟ್ಟು ಒಳಗಡೆ ಬಂದ್ವಿ. ಒಳಗಡೆ ಬಂದು ನೋಡ್ತೀವಿ, ಸ್ವರ್ಗ ಹಾಗೇನೆ, ಆ ರೇಂಜಿಗೆ ಮಸ್ತಾಗಿದೆ. ನಾವು ಎಲ್ಲೋ ಇಂಡೋನೇಷ್ಯಾ ಬಾಲಿಲೆಲ್ಲ ನೋಡ್ತೀವಲ್ಲ ವೀಡಿಯೋದಲ್ಲಿ, ಆ ರೇಂಜಿಗಿದೆ ಇದು. ಲಿಟ್ರಲಿ ಅದೇ ಥರ ಇದೆ. ಫುಲ್ ಮಸ್ತಾಗಿತ್ತು, ಖುಷಿ ಆಯಿತು. ಮಚ್ಚ ಯಾವುದೋ ಬೇರೆ ದೇಶಕ್ಕೆ ಬಂದಂಗೆ ಆಯ್ತಿಲ್ವಾ? ಬ್ಯಾಂಬೂಲ್ ಕಟ್ಟಿರೋದು ನೋಡ್ತಾ ಇಲ್ಲ ಹಂಗೆ ಅಂದ್ಕೊತಿದ್ದೆ. ಹಾಗೆ ನಮ್ಮ ಗೆಸ್ಟ್ ಎಕ್ಸ್ಪೀರಿಯನ್ಸ್ ಮ್ಯಾನೇಜರ್ ನಕುಲ್ ಅವರು ಪ್ರಾಪರ್ಟಿನ ಸುತ್ತಾಡಿಸ್ಬಿಟ್ಟು ಪ್ಲ್ಯಾನ್ಸ್ ಅಂದರೆ ಅವ್ರ ಪ್ರಾಜೆಕ್ಟ್ನ ಎಕ್ಸ್ಪ್ಲೇನ್ ಮಾಡಿದ್ರು. ಸೊ ನಾವು ಏನೇನು ಮಾಡ್ಬೋದು, ಹೇಗೆ ಮಾಡ್ಬೋದು ಅಂತ ಸಜೆಸ್ಟ್ ಮಾಡ್ತಾ ಸುತ್ತಾಡ್ತಾ ಇದ್ವಿ. ಸೊ ಆ ಗ್ಯಾಪಲ್ಲಿ ಅವ್ರದ್ದು ಇನ್ನೊಂದು ಪ್ರಾಜೆಕ್ಟ್ ಮೆನ್ಷನ್ ಮಾಡಿದ್ರು. ಅದೇನಂತ ಅಂದರೆ ಬೀ ಕೀಪಿಂಗ್ ಪ್ರಾಜೆಕ್ಟ್. ಹಾಗೆ ಮಾತಾಡ್ತಾ ನಾನು ಸಹ ಬೀ ಕೀಪಿಂಗ್ ಮಾಡ್ತೀನಿ ಅಂತ ಅವ್ರಿಗೆ ಗೊತ್ತಾಯಿತು. ಹಾಗಾಗಿ ಆ ಪ್ರಾಜೆಕ್ಟ್ ಎಲ್ಲಿ ಮಾಡಬೇಕು, ಹೇಗೆ ಮಾಡಬೇಕು ಅದ್ರ ಬಗ್ಗೆ ಸಜೆಷನ್ ಕೇಳಲಿಕ್ಕೆ ಹೊರಟ್ವಿ. ಅದಕ್ಕಿಂತ ಮುಂಚೆ ಹೋಗಿ ಒಂದು ರೌಂಡು ಏನಾದರೂ ಜ್ಯೂಸ್ ಕುಡಿಯೋಣ ಅಂತ ರೆಸ್ಟೋರೆಂಟಿಗೆ ಕರ್ಕೊಂಡೋದ್ರು. ರೆಸ್ಟೋರೆಂಟ್ ಅಂತೂ ಇನ್ನೂ ನೆಕ್ಸ್ಟ್ ಲೆವೆಲಲ್ಲಿದೆ. ಕಂಪ್ಲೀಟ್ಲಿ ಬ್ಯಾಂಬೂ ಸ್ಟ್ರಕ್ಚರಿಂದ ಮಾಡಿರೋ ಅಂಥದ್ದು. ಫುಲ್ ಮಸ್ತಾಗಿತ್ತು ಗುರು. ಹಾಗೆ ಇಲ್ಲಿ ಅಬ್ಸರ್ವ್ ಮಾಡಿದ್ರೆ ಈ ರೆಸ್ಟೋರೆಂಟ್ ಮಾಡೆಲ್ ಚಿಕ್ಕದಾಗಿ ಇಲ್ಲಿ ಇಟ್ಟಿದ್ದಾರೆ. ಇದು ಒಂದು ಬಿ ಶೇಪ್ ಇದೆ, ಹನಿ ಬಿ ಶೇಪು. ಹಾಗೆ ಒಂದು ವಾಟರ್ ಮೆಲನ್ ಜ್ಯೂಸ್ ತೊಗೊಂಡು ಮತ್ತೆ ನಮ್ಮ ಕೆಲಸ ಕಂಟಿನ್ಯೂ ಮಾಡಿದ್ವಿ. ಇವಾಗ ನಾವು ಹೊರಡ್ತಿರೋ ಅಂಥದ್ದು ಜೇನ್ ಎಲ್ಲಿ ಕೂರಿಸಿದ್ರು ಅಂದರೆ ಅವರು 1-2-3 ಬಾಕ್ಸ್ ಇಟ್ಟಿದ್ರು, ಅಲ್ಲಿಗೆ ಕರ್ಕೊಂಡು ಹೋದರು. ಅದ್ರ ಬಗ್ಗೆ ಡೀಟೇಲ್ಸ್ ಬೇಕು ಅಂತ. ಹಾಗೆ ನ್ಯಾಚುರಲ್ ಹೈವು ಸಹ ಇತ್ತು, ಏನೇನು ಮಾಡ್ಬೋದು ಅಂತ ಸಜೆಸ್ಟ್ ಮಾಡಿದೆ ನಾನು. ಹಾಗೆ ಅದಾದ ನಂತರ ಆ ಬಿ ಬಾಕ್ಸಲ್ಲಿ ಇರೋಂಥ ಪ್ರಾಬ್ಲಮ್ಗಳು ಅದನ್ನೆಲ್ಲ ಎಕ್ಸ್ಪ್ಲೇನ್ ಮಾಡಿದೆ ಏನಾಗಿದೆ ಅಂತ. ಇದು ಕ್ವೀನ್ ಬಿ ಡೈಲಿ ಮೊಟ್ಟೆ ಇಡ್ತಾನೆ, ಸೊ ಅದು ವಿತಿನ್ 8 to 10 days ದೇ ಕಮ್ ಲೈವ್. ಹೌದು, ದೇ ಸ್ಟಾರ್ಟ್ ವರ್ಕಿಂಗ್ ಇಮಿಡಿಯೇಟ್ಲಿ. 40-50 days 60 days ವರ್ಕ್ ಮಾಡಿ ಇಷ್ಟೆಲ್ಲ ಕೆಲಸ ಮುಗಿಸ್ಕೊಂಡು ಮನೆ ಕಡೆ ಹೊರಟ್ವಿ. ಇವತ್ತಿಗೆ ಇಷ್ಟು ಮುಗೀತು, ನಾಳೆ ಸಿಗುವ.